ಆತ್ಮೀಯ ವಿದ್ಯಾರ್ಥಿಗಳೇ, ಇಂದು ನಾನು ನಿಮಗೆ ಹೇಳಲಿಕ್ಕೆ ಹೋಗ್ತಾ ಇರುವಂತಹ ವಿಷಯ ಜನಪದ ಕತೆ. ಜನಪದ ಎಂದರೇನು, ಜನಪದ ಸಾಹಿತ್ಯ ಎಂದರೇನು ಎನ್ನುವುದರ ಕುರಿತು ಹೆಚ್ಚು ಅಧ್ಯಯನ ಮಾಡುವುದು ಬೇಡ. ಯಾಕಪ್ಪ ಅಂತಂದ್ರೆ ಜನಪದ ಸಾಹಿತ್ಯ ಎಂದರೇನು ಎನ್ನುವುದನ್ನು ಅರಿಯಲಿಕ್ಕೆ ಹೋಗೋದು ನದಿ ಮೂಲವನ್ನ, ಗುರು ಮೂಲವನ್ನ ಹುಡುಕಲಿಕ್ಕೆ ಹೋದಂತೆ ಸರಿ. ಯಾವ ರೀತಿ ನಾವು ಪ್ರಜಾಪ್ರಭುತ್ವದ ಬಗ್ಗೆ ಹೇಳ್ತಿರ್ಬೇಕಾದ್ರೆ ಒಂದು ಮಾತನ್ನು ಹೇಳ್ತೀವಿ, ಪ್ರಜೆಗಳು ಪ್ರಜೆಗಳಿಂದ ಪ್ರಜೆಗಳಿಗಾಗಿ ಇರುವಂತಹ ಸರ್ಕಾರ ಪ್ರಜಾ ಸರ್ಕಾರ. ಜನಪದ ಸಾಹಿತ್ಯನೂ ಕೂಡ ಅದೇ ರೀತಿಯದ. ಜನರು ಜನರಿಂದ ಜನರಿಗಾಗಿಯೇ ಜನರೇ ನಿರ್ಮಿಸಲ್ಪಟ್ಟಂತಹ ಸಾಹಿತ್ಯ ಜನಪದ ಸಾಹಿತ್ಯ. ನೋಡ್ರಿ, ಜನಪದ ಸಾಹಿತ್ಯವನ್ನ ಸೃಷ್ಟಿ ಮಾಡಿದವರಾರು ವಿದ್ಯಾಭ್ಯಾಸವನ್ನ ಮಾಡಿದವರಲ್ಲ, ಯಾವ ಗುರುಕುಲಕ್ಕೂ ಸೇರಿದವರಲ್ಲ, ಅಕ್ಷರ ಕಲಿಯದೇ ಇದ್ದರೂ ಹುಟ್ಟಿನಿಂದಲೇ ಸೃಜನಶೀಲರು. ಅಂತ ಶಕ್ತಿ ಅವರಿಗಿತ್ತು. ಜೀವನ ಅನುಭವವೇ ಅವರ ಬಹುದೊಡ್ಡ ಗುರುಕುಲ. ಈ ಅನುಭವದ ಮೌಖಿಕ ಅಭಿವ್ಯಕ್ತಿಯೇ ಜನಪದ ಸಾಹಿತ್ಯ. ಅದರಲ್ಲಿ ಮಣ್ಣಿನ ವಾಸನೆ ಇದೆ, ಬೆವರಿನ ಸತ್ವ, ಬೆವರಿನ ಸತ್ವದಿಂದ ಕೂಡಿ ತಿಂದುಂಡ ಸರಸವಾಗಿರುವಂತಹ ವಿವೇಕ ಎಲ್ಲವೂ ಇದೆ. ಅದಕ್ಕಾಗಿಯೇ ಬಹುಶಃ ಇವರ ಪ್ರತಿಭೆಗೆ ಶರಣು ಹೋದಂತ ಕವಿರಾಜ ಮಾರ್ಗಕಾರ ಕುರಿತೋದಯಂ ಕಾವ್ಯ ಪ್ರಯೋಗ ಪರಿಣಿತ ಮತಿಗಳ್ ಎಂದು ಕೊಂಡಾಡಿದ್ದಾನೆ. ನೋಡ್ರಿ, ಜನಪದ ಸಾಹಿತ್ಯ ಹೆಂಗಿದೆ ಅಂತಂದ್ರ ನನಗನ್ಸುತ್ತ ಹಿಂದೆ ಜನ ಇಂದಿಗಿಂತ ವಿದ್ವಾನ್ರಿದ್ರೇನೋ. ನೋಡ್ರಿ, ಒಂದು ಸನ್ನಿವೇಶವನ್ನ ಹೇಳಲಿಕ್ಕೆ ಇಷ್ಟಪಡ್ತೀನಿ ನಾನು. ಈ ಜನಪದ ಸಾಹಿತ್ಯ ಹೆಂಗದಪ್ಪ, ಹೆಂಗಿತ್ತು, ಯಾವ ರೀತಿ ಐತಿ. ಒಬ್ಬಳ ಹೆಣ್ಮಗಳು ದನದ ಕೊಟ್ಟಿಗೆಯೊಳಗ ಸಗಣಿಯನ್ನು ಬಳಿತಾ ಇದ್ಲಂತ. ಮತ್ತೊಬ್ಬಳ ಹೆಣ್ಮಗಳು ಅಲ್ಲಿ ಬರ್ಲಿಕ್ಕತ್ತಾಳ. ಅವ್ರು ಬರ್ತಿರ್ಬೇಕಾದ್ರೆ ಒಂದು ವಿಷಯವನ್ನ ತಗೊಂಡ್ ಬಂದಾಳ. ವಿಷಯ ಏನಪ್ಪಾ ಅಂತಂದ್ರ, ಇವಳ ಗಂಡ ಯಾವುದೋ ಒಂದು ಹೆಣ್ಣಿನ ಕಡೆಗೆ ಒಲವು ತೋರ್ಸಾನ. ಆ ವಿಷಯವನ್ನ ತಂದು ಇವಳು ಮುಂದೊಬ್ಬಳು ಹೇಳ್ತಾ ಇದ್ರು. ನೋಡ್ರಿ, ಹಿಂದೆ ಜನ ಮಾತಾಡುವುದನ್ನ ಕಾವ್ಯಮಯವಾಗಿತ್ತು, ಮಾತನಾಡುವ ಭಾಷೆನೇ ಕಾವ್ಯ. ಅವಳು ಬಂದು ಇವಳಿಗೆ ಹೇಳಿಕತ್ತಾಳಂತ, ಚಿಂತಾಕು ಇಟ್ಟುಕೊಂಡ ಚಿಪ್ಪಾಡಿ ಬಳಿವಾಕಿ ಚಿಂತಿಲ್ಲ ಏನ ನಿನಗೀಟ, ನಿನ ಗಂಡ ಅಲ್ಲೊಬ್ಳ ಕಂಡ ನಗತಿದ್ದ. ನೋಡ್ರಿ, ಅವರ ಆ ಮಾತಿನೊಳಗೆ ಎಷ್ಟು ಚಂದದ, ಎಷ್ಟು ಸಾಹಿತ್ಯ ಅದ. ನೋಡ್ರಿ, ಅವ್ರ ಯಾರು ಶಾಲೆಯ ಹಿಂದೆ ಮುಂದೆ ಹಾಯ್ದವರಲ್ಲ. ನೋಡ್ರಿ, ಅದಕ್ಕ ಆ ಹೆಣ್ಣು ಸಹಿತ ಉತ್ತರ ಕೊಡ್ಲಿಕ್ಕತ್ತದ. ನಕ್ಕರ ನಗಲವ್ವ ನೆಗೆ ಮೊಗದ ಕ್ಯಾದಿಗೆ. ನೋಡ್ರಿ, ನಕ್ಕರ ನಗೆಲವ್ವ ನಗೆ ಮುಗೆದ ಕ್ಯಾದಿಗೆ, ನಾ ಮುಟಿದ ಕ್ಯಾದಿಗೆ ಅವಳೊಂದು ಗಳಿಗೆ ಬುಡಿಯಲಿ. ನೋಡ್ರಿ, ಅವಳು ಕೊಡು ಉತ್ತರದಾಗ ಸಹಿತ ನೋಡ್ರಿ, ಚಾಡಿ ಹೇಳುವವಳನ್ನೂ ಸಹಿತ ತನ್ನಗಾಗಿಸುವ ಶಕ್ತಿ ಐತಲ್ಲಿ. ನೋಡ್ರಿ, ಇವರು ಯಾರು ದೊಡ್ಡ ದೊಡ್ಡ ವಿಶ್ವವಿದ್ಯಾಲಯದಕ್ಕೆ ಹೋಗಿ ಕಲಿತವರಲ್ಲ, ಅಂತ ಸಾಹಿತ್ಯ. ಅದಕ್ಕೆ ಹೇಳಿದೆ ನಾನು, ಜನಪದ ಸಾಹಿತ್ಯದ ಮೂಲವನ್ನ ಹುಡುಕೋದು ಹೋಗೋದು ಬೇಡ. ಒಮ್ಮೆ ಮನಸುತ್ತ ಇವತ್ತಿನ ಅನೇಕ ಶ್ರೇಷ್ಠ ಪಂಪಾದಿಯಾಗಿ ಈಗಿನವರೆಗೆ ಅನೇಕ ಸಾಹಿತಿಗಳನ್ನ ನಾವು ಲೆಕ್ಕ ಮಾಡ್ಕೋತ ಹೋದಿವಿ ಅಂತಂದ್ರ
ಇದೊಂದು ದೊಡ್ಡ ಸಾಹಿತ್ಯ ಅಂಥೇಳಿ ನಾವು ಕೂಡ ಸಾಹಿತ್ಯವನ್ನ ಕಲಿಸ್ಬೇಕಾದಾಗ ಸಾಹಿತ್ಯ ಚರಿತ್ರೆಯನ್ನು ಹೇಳ್ತಾ ಇರಬೇಕಾದ್ರೆ ಚಂಪು ಸಾಹಿತ್ಯ, ವಚನ ಸಾಹಿತ್ಯ, ಕೀರ್ತನ ಸಾಹಿತ್ಯ, ಸಾಂಗತ್ಯ, ತ್ರಿಪದಿ, ಅದು ಇದು ಅಂತ ಕಲಿಸ್ತೀವಿ. ಸ್ನೇಹಿತರೆ, ಇವರೆಲ್ಲ ಏನ್ ಬರೆದಿಟ್ಟಾರಲ್ಲ, ಇವ್ರು ಬರೆದಿಟ್ಟಿದ್ದು ಇಷ್ಟು ದೊಡ್ಡದ. ಬಟ್ ಜನಪದ ಸಾಹಿತ್ಯ ಹೆಂಗಂತಂದ್ರ ಬರ್ದೇ ಇಲ್ಲ ಅವ್ರ. ಒಂದು ವೇಳೆ ಅವರ ಸಾಹಿತ್ಯವನ್ನ ಯಾರಾದರೂ ಬರೆದು ಇಟ್ಟಿದ್ರೆ ಇವತ್ತಿನ ಶಿಷ್ಟ ಸಾಹಿತ್ಯದಲ್ಲ ಇದು ಎಲ್ಲಿಯೋ ಒಂದು ಮೂಲೆ ಆಗ್ತಿತ್ತೇನೋ. ಯಾಕಂತಂದ್ರೆ ಅಷ್ಟು ವಿಸ್ತೃತವಾದ, ವಿಶಾಲವಾದಂತಹ, ವಿದ್ವತ್ ಪೂರ್ಣವಾದಂತಹ ಸಾಹಿತ್ಯ ಈ ಜನಪದ ಸಾಹಿತ್ಯ. ಯಾಕಂತಂದ್ರೆ ಹೋಗ್ತಾ ಹೋಗ್ತಾ, ಆಡ್ತಾ ಆಡ್ತಾ ಅವರು ಆಡುವ ಮಾತುಗಳೆಲ್ಲ ಸಾಹಿತ್ಯ. ನೋಡ್ರಿ, ಅಂಥ ಪ್ರಕಾರಗಳಲ್ಲಿ ಈ ಅನೇಕ ಪ್ರಕಾರವನ್ನ ಕಾಣ್ತೀವಿ. ಕಥೆನೋ, ಹಾಡು, ಮಹಾಕಾವ್ಯ, ಕುಲಪುರಾಣ, ಗಾದೆ, ಒಗಟು, ಒಡಪು, ನಂಬಿಗೆ, ಬೈಗುಳ, ಇಂಥ ವಿಸ್ತೃತವಾದಂತ ಸಾಹಿತ್ಯ ಐತಿ. ಅದರಲ್ಲಿ ನಾನು ನಿಮಗೆ ಹೇಳಲಿಕ್ಕೆ ಹೊರಟಿರುವಂತಹದ್ದು ಜನಪದದ ಒಂದು ಕತೆ. ನೋಡ್ರಿ, ಕತೆ ಅಂತಂದಾಗ ನಿಮ್ಗೆ ಗೊತ್ತದ, ಸಣ್ಣಾಗಿದ್ದಾಗ ನಾವು ಅಜ್ಜ ಅಜ್ಜಿಯರ ಮುಖಾಂತರ ಅನೇಕ ಜನಪದ ಕಥೆಗಳನ್ನ ಕೇಳಿದೀವಿ ನಾವು. ಯಾಕಂದ್ರೆ ಅಜ್ಜ ಅಜ್ಜಿ ಅಂತಂದ್ರನ ಕತೆಗಳ ಕನಜ ಇದ್ದಂಗ ಅವ್ರ ಕತೆ ಹೇಳಾಕನ ಫೇಮಸ್ ಅವಾಗಿ. ನೋಡ್ರಿ, ಎಷ್ಟೋ ತಾಯಂದಿರು ತಮ್ಮ ಮಕ್ಕಳಿಗೆ ಹಾಲು ಉಣಿಸ್ಬೇಕಾದಂತ ಪ್ರಸಂಗ ಬಂದಾಗ ಕಥೆಯನ್ನ ಹೇಳಿ ಹಾಲನ್ನ ಉಣಿಸ್ತಾ ಇದ್ರು. ಇವತ್ತಿನ ತಾಯಂದಿರ ಬಗ್ಗೆ ಮಾತಾಡ್ತಾ ಇಲ್ಲ ನಾನು, ಇವರು ಧಾರಾವಾಹಿ ತಾಯಿಯರು. ನೋಡ್ರಿ, ನಮ್ಮ ಜನಪದ ಸಾಹಿತ್ಯದ ಕತೆಗಳು ಪಂಚತಂತ್ರದ ಕತೆಗಳಿಗಿಂತ ಜನಪ್ರಿಯವಾದಂಥವು. ಅದರಲ್ಲಿ ಒಂದು ಕತೆ ಬರ್ತದೆ ನಿಮಗೆ, ನಿಮ್ಮ ಅಭ್ಯಾಸಕ್ಕಿರುವಂತಹದ್ದು ಒಂದು ಕತೆ. 4 ಹುಡುಗಿಯರು ಮತ್ತು ಒಬ್ಬ ರಾಜ. ಇದು ಪಂಜಾಬಿಯ ಜನಪದ ಕತೆ. ನೋಡ್ರಿ, ಸುಳ್ಳನ್ನೇ ಕೇಂದ್ರ ವಸ್ತುವಾಗಿಟ್ಕೊಂಡ ಸಮಾಜದ ಬೇರೆ ಬೇರೆ ಸಮುದಾಯಕ್ಕೆ ಸೇರಿದಂತ 4 ಜನ ಹುಡುಗಿಯರು ಆ ಸಮಾಜದೊಳಗಿರುವಂತಹ ವಿಭಿನ್ನ ಮನೋಧರ್ಮದ ಜೀವನಾನುಭವವನ್ನ ದರ್ಶಿಸ್ಲಿಕ್ಕತ್ತಾರ. ದೊಡ್ಡವರು ಅನಿಸಿಕೊಂಡವರ ದಡ್ಡತನವನ್ನ ಬಯಲು ಮಾಡ್ಲಿಕ್ಕತ್ತಾರ. ಅದರಲ್ಲಿ ಒಬ್ಬಳಂತೂ ರೈತನ ಮಗಳು ರಾಜನನ್ನೇ ಪರೀಕ್ಷಿಸ್ತಾಳು. ಒಂದರ್ಥದೊಳಗೆ ಇದೊಂದು ಸ್ತ್ರೀ ಪರ ಕಥಾನಕ ಅಂತ ಹೇಳ್ಬೋದು. ನೋಡ್ರಿ, ಈಗ ನಾನು ನಿಮಗ ನೇರವಾದಂತಹ ಕತೆಗೆನೆ ಬರ್ಲಿಕ್ಕತ್ತೀನಿ. ಒಬ್ಬ ರಾಜ ಹಗಲು ಹೊತ್ತಿನಾಗ ಸಿಂಹಾಸನದಲ್ಲಿ ಕುಳಿತು ದರ್ಬಾರವನ್ನ ನಡೆಸ್ತಾ ಇದ್ನಂತ. ರಾತ್ರಿ ಆತು ಅಂತಂದ್ರ ರಾಜ್ಯದಲ್ಲಿರುವಂತಹ ವಿಶೇಷ ಸಂಗತಿಗಳನ್ನ ತಿಳ್ಕೋಬೇಕು ಅಂತೇಳಿ ವೇಷ ಮರೆಸಿಕೊಂಡು ತಿರುಗಾಡಕ್ ಹೋಗ್ತಿದ್ದ. ಒಂದು ಮುಸ್ಸಂಜೆ ಒಂದ ತೋಟದ ಮರದ ಕೆಳಗ 4 ಜನ ಹುಡುಗಿಯರು ಅಕ್ಕಪಕ್ಕ ಕುತ್ಕೊಂಡ ಆತ್ಮೀಯವಾಗಿ ಮಾತಾಡ್ಲಿಕ್ಕತ್ತಿದ್ರಂತ. ಅವ್ರು ಏನು ಮಾತಾಡ್ಲಿಕ್ಕತ್ತಾರ ಅಂತ ಕೇಳುವ ಅಂತ ಇವನಿಗೆ ಅನಿಸಿ ರಾಜ ಅಲ್ಲಿ ಹೋಗಿ ನಿಲ್ಲಿಕತ್ತಾನ. 4 ಜನ ಹುಡುಗಿಯರಿದ್ರು, ಒಬ್ಳು ಹುಡುಗಿ. ನೋಡ್ರಿ, ತಮ್ಮ ಅನಿಸಿಕೆಗಳನ್ನ ಅಭಿವ್ಯಕ್ತಪಡಿಸ್ತಾ ಇದ್ರು. ಒಬ್ಳು ಹುಡುಗಿ ಹೇಳಿಕತ್ತಾಳ, ಮಾಂಸದ ರುಚಿಯೇ ಎಲ್ಲಕ್ಕಿಂತ ಮಿಗಿಲು ಅಂದ್ಲಂತ. ನೋಡ್ರಿ, ಮಾಂಸದ ರುಚಿ ಅದ ಪವರ್ಫುಲ್ ಅಂದವಳು. ಎರಡನೇದವಳು ಅದನ್ನು ಒಪ್ಪಲಿಲ್ಲ. ಅವಳು ಹೇಳಿಕತ್ತಾಳ, ಮದಿರೆ ಅಂತ ಸವಿಯಾದುದು ಬೇರೆ ಯಾವುದೂ ಇಲ್ಲ. ನೋಡ್ರಿ, ಮದ್ಯಪಾನ ಅದರಷ್ಟು ಫೇಮಸ್, ಅದರಷ್ಟು ಸುಖವನ್ನ ನೀಡುವಂತಹದ್ದು ಮತ್ತೊಂದಿಲ್ಲ ಅಂತ ಹೇಳಿ ಹೇಳಿಕತ್ತಾಳೆ ಎರಡನೇ ಹುಡುಗಿ. ಮತ್ತೊಬ್ಳು ಇಲ್ಲ ಅಂದ್ಲ, ನೀವು ಏನ್ ಹೇಳಿಕತ್ತಿರ್ಲ ಅದು ಸರಿಯಲ್ಲ. ಪ್ರೀತಿಯ ಸವಿಯೇ ಸವಿಯೇ. ನೋಡ್ರಿ, ಇದು 3ನೇಯವಳ ಮಾತು. ಅದರ ಮುಂದೆ ಯಾವುದೂ ಇಲ್ಲ ಅಂದ್ಲಕ್ಕೆ. ಪ್ರೀತಿ
ಪ್ರೀತಿ ಮುಂದ ಮತ್ತೊಂದಿಲ್ಲ. ಇದು 3ನೇ ಹುಡುಗಿಯ ಅಭಿಮತ. ಇನ್ನು 4ನೇದವಳ ಮಾಂಸ, ಮದಿರೆ, ಪ್ರೀತಿ ಎಲ್ಲ ಸವಿದಾದುದು. ಆದ್ರ ಸುಳ್ಳು ಹೇಳುದ್ರಾಗಿರುವ ಸುಖ ಮತ್ತೊಂದ್ರಾಗಿಲ್ಲ ಅನ್ಲ. ನೋಡ್ರಿ, ಯಾರ್ಯಾರು ಯಾವ್ಯಾವ್ದ್ರಲ್ಲಿ ಸುಖವನ್ನ ಕಾಣ್ಲಿಕ್ಕತ್ತಾರ ನೋಡ್ರಿ, ಇದನ್ನೆಲ್ಲ ಆ ರಾಜ ಕದ್ದು ಆಲಿಸ್ಲಿಕ್ಕತ್ತಾನ. ನೋಡ್ರಿ, ಯಾರ್ಯಾರು ಯಾವಾಗ ಮನಿಗ್ ಹೋದ್ರು ಅನ್ನೋದನ್ನ ಮನುಷ್ಯನಾಗ ಗುರ್ತ ಹಾಕೊಂಡ ಸೀಮೆಯ ಕಲ್ಲನ್ನು ತಗೊಂಡ ಅವರ ಮನೆಯ ಬಾಗಿಲದ ಮೇಲೆ ಗುರುತು ಮಾಡಿ ಅರಮನೆಗೆ ಹೋದ ರಾಜ. ಮಾರನೇ ದಿನ ಮಂತ್ರಿಯನ್ನ ಕರೆಸಿ ತೋಟದ ಪಕ್ಕದಲ್ಲಿರುವಂತ ಆ ಗಲ್ಲಿಗೆ ಆಳುಗಳನ್ನ ಅಟ್ಟಿ ಯಾವ ಬಾಗಿಲದ ಮ್ಯಾಗ 0 ಗುರುತ ಐತೋ ಆ ಮನಿ ಯಜಮಾನನನ್ನ ಕರ್ಕೊಂಡ್ ಬಾ ಅಂದವ. ನೋಡ್ರಿ, ರಾಜನ ಆಜ್ಞೆ ಇದು. ತಕ್ಷಣ ಮಂತ್ರಿನ ಖುದ್ದಾಗಿ ಹೋಗ್ಲಿಕ್ಕತ್ತಾನ. ಖುದ್ದಾಗಿ ಹೋಗಿ ಆ 4 ಮನೆಗಳ ಯಜಮಾನರನ್ನ ಆಸ್ಥಾನಕ್ಕೆ ಕರೆತಂದ. ರಾಜ ಅವರನ್ನು ಉದ್ದೇಶಿಸಿ, ನಿಮಗೆ ಹೆಣ್ಣು ಮಕ್ಕಳಿದ್ದಾರಲ್ಲವೇ ಅಂದವ. ಹೌದು ಮಾಪ್ರಭು ಅಂದವ ನಡಗ್ಲಿಕ್ಕತ್ತಾನ. ನೋಡ್ರಿ, ರಾಜ ಹೆಣ್ಮಕ್ಳ ಬಗ್ಗೆ ಮಾತಾಡ್ಲಿಕ್ಕತ್ತಾನ. ಯಾಕಂತಂದ್ರೆ ರಾಜನಿಗೆ ಏನದಾವಂತ ಗೊತ್ತಾಗಬಾರ್ದು. ಹಿಂದೆ ರಾಜ ಅಂತವ್ರಿದ್ರು. ನೋಡ್ರಿ, ರಾಜ ಹೇಳ್ಲಿಕ್ಕತ್ತಾನ, ನಿಮ್ಮ ಹೆಣ್ಣು ಮಕ್ಕಳ ಜೊತೆ ನಾನ್ ಮಾತಾಡ್ಬೇಕು, ಕೂಡ್ಲೆ ಅವರನ್ನ ಕರಿತನ್ನಿ ಅಂತ ಹೇಳಿ ಆದೇಶವನ್ನ ಮಾಡ್ಲಿಕ್ಕತ್ತಾನ. ನೋಡ್ರಿ, ಆ ಅವರ ಪಾಲಕರು ಹೇಳ್ಲಿಕ್ಕತ್ತಾರ, ನಮ್ಮ ಹೆಣ್ಣು ಮಕ್ಕಳಿಗೆ ಇನ್ನೂ ಮದುವೆಯಾಗಿಲ್ಲ, ಅವರು ಆಸ್ಥಾನಕ್ಕೆ ಬರುವುದು ಉಚಿತವಲ್ಲ. ನೋಡ್ರಿ, ರಾಜ ಅವರಿಗೆ ಅಭಯವನ್ನ ನೀಡ್ಲಿಕ್ಕತ್ತಾನ. ನಿಮ್ಮ ಹೆಣ್ಣು ಮಕ್ಕಳಿಗೆ ನಾನೇನು ಕೇಳು ಬಗೆಯುವುದಿಲ್ಲ, ಹೆದರಬೇಡಿ, ಅವರು ಇಲ್ಲಿ ಸುರಕ್ಷಿತವಾಗಿರ್ತಾರ, ಯಾರಿಗೂ ತಿಳಿಯದಂತೆ ನೀವು ಅವರನ್ನ ಇಲ್ಲಿಗೆ ಕರ್ಕೊಂಡ್ ಬನ್ರಿ ಅಂದವ. ತಕ್ಷಣನೇ ನೋಡ್ರಿ, ಅವ ಏನ್ ಮಾಡ್ಲಿಕ್ಕತ್ತಾನ, ಪರದೆಯಿಂದ ಕೂಡಿರುವಂತಹ ಮೀನುಗಳನ್ನ ಅವರ ಮನೆಗಳಿಗೆ ಕಳುಹಿಸಿದ. ಆ 4 ಹುಡುಗಿಯರು 4 ಮೇನುಗಳಲ್ಲಿ ಕುಳಿತು ಅರಮನೆಗೆ ಬರ್ಲಿಕ್ಕತ್ತಾರ. ಬಂದಂಥ ಅವರನ್ನ ರಾಜ ಪ್ರಶ್ನಿಸ್ಲಿಕ್ಕತ್ತಿದ್ದ. ಪ್ರಶ್ನೆಯನ್ನ ಮಾಡ್ಲಿಕ್ಕ ಮೊದಲನೆಯವಳನ್ನ ಕರೆಸಿದ. ಮಗಳೇ, ನಿನ್ನೆ ಸಂಜೆ ನೀನು ಮರದ ಕೆಳಗೆ ಕೂತು ಏನ್ ಮಾತಾಡ್ತಾ ಇದ್ದೆ ಅಂದವ. ರಾಜರೇ, ನಾನು ನಿಮ್ ಬಗ್ಗೆ ಯಾವ ಕತೆ ಕಟ್ಟಿ ಹೇಳಲಿಲ್ಲ ಅಂದ್ಲವಳು. ರಾಜ ಹೇಳಿಕತ್ತಾನ, ನಾನು ಅದಲ್ಲ, ನಾನು ಕೇಳಿದಾದಲ್ಲ, ನೀನು ನಿನ್ನೆ ಏನು ಹೇಳಿದೆ ಅಷ್ಟನ್ನ ಹೇಳು ಅಂತಂದವ. ನೋಡ್ರಿ ಅವಳಿಗೆ, ಯಾಕಂದ್ರೆ ರಾಜ ಕೇಳಿದ್ರೆ ಉತ್ತರ ಕೊಡ್ಲೇಬೇಕು, ಅನಿವಾರ್ಯ. ಮಾಂಸದ ರುಚಿಯೇ ಎಲ್ಲಕ್ಕಿಂತ ಮಿಗಿಲು ಎಂದು ಹೇಳಿದೆ ಅಷ್ಟೇ ಅಂದ್ಲವಳು. ನೀನು ಯಾರ ಮಗಳು ಅಂದವ. ನಾನ್ ಬಾಬ್ರನ ಮಗಳು ಅಂದ್ಲವಳು. ಅವ ಅನ್ಲಿಕತನ, ನೀನು ಬಾಬ್ರ ಪಂಗಡಕ್ಕೆ ಸೇರಿದವಳು, ಆದ್ರೆ ನಿಮಗೆ ಮಾಂಸದ ರುಚಿ ಹೇಗೆ ತಿಳಿಬೇಕು? ನೀ ಎಂದೂ ಮಾಂಸವನ್ನ ತಿನ್ನುವುದಿಲ್ಲವಲ್ಲ. ಎಲ್ಲಿಯಾದರೂ ಕ್ರಿಮಿ ಕೀಟಗಳು ಬಾಯೊಳಗೆ ಹೋಗಿ ಸತ್ತು ಬಿಟ್ಟರೆ ಅಂಥೇಳಿ ಬಾಯಿಗೆ ಬಟ್ಟೆ ಅಡ್ಡ ಹಿಡಿದು ನೀರು ಕುಡಿತೀರಿ. ಅಂಥದ್ರಾಗ ಮಾಂಸದ ರುಚಿಯೇ
ರುಚಿಯೇ ಶ್ರೇಷ್ಠ ಅಂತ ಹೇಳ್ತೀಯಲ್ಲ, ಅದ್ ಹೇಗೆ ಪ್ರಶ್ನೆ ಮಾಡ್ಲಿಕ್ಕತ್ತಾನ. ನೋಡ್ರಿ, ಹುಡುಗಿ ಉತ್ತರ ಕೊಡ್ಲಿಕ್ಕತ್ತಾಳ. ನಾ ಗಮನಿಸಿದಂತೆ ಮಾಂಸ ಸವಿಯಾಗಿರಬೇಕು. ಯಾಕಪ್ಪ ಅನ್ನೋದಕ್ಕೆ ಅವಳು ಉದಾಹರಣೆಯನ್ನ ಕೊಡ್ಲಿಕ್ಕತ್ತಾಳ. ನಮ್ಮ ಮನೆ ಹತ್ತಿರ ಕಟುಕನ ಅಂಗಡಿ ಐತಿ. ಜನ ಮಾಂಸ ಕೊಂಡ್ಕೊಳ್ಳಿಕ್ಕೆ ಮುಗಿಬಿದ್ದಿರ್ತಾರ. ಯಾವುದನ್ನೂ ಕಿತ್ತು ಬಿಸಾಕೋದಿಲ್ಲ. ನೋಡ್ರಿ, ಅದರ ಮಾಂಸವನ್ನ ತಿಂದು ಬಿಸಾಡಿದ ಮೂಳೆಯ ತುಂಡುಗಳನ್ನ ನಾಯಿಗಳು ಮುಗಿಬೀಳ್ತಾವ. ಮೊದಲು ಮಾಂಸ ತಗೊಳ್ಳಿಕ್ಕೆ ಜನ ಮುಗಿಬೀಳ್ತಾರೆ. ಈ ಜನ ತಿಂದ ಮಾಂಸದ ತುಕಡಿಗಳನ್ನ ಅವರು ಏನು ಬೀಸಿ ಬೀದಿಗೆ ಎಸಿತಾರೋ ಅವುಗಳನ್ನ ತಿನ್ನಲಿಕ್ಕೆ ನಾಯಿಗಳ ಮುಗಿಬೀಳ್ತಾವ. ಇನ್ನು ನಾಯಿಗಳು ತಿಂದು ಬಿಟ್ಟ ಮೇಲೆ ಉಳಿದದ್ದನ್ನ ತಿನ್ಲಿಕ್ಕೆ ಕಾಗೆಗಳ ಕೂಡ್ತಾವ. ಇನ್ನು ಕಾಗೆ ತಿಂದು ಬಿಟ್ಟದ್ದನ್ನ ತಿನ್ಲಿಕ್ಕೆ ಇರುವೆಗಳ ಮುಕ್ಕುರ್ತಾವ. ಇದನ್ನೆಲ್ಲ ನೋಡಿದ್ರ ಬಹುಶಃ ಮಾಂಸ ಎಲ್ಲಕ್ಕಿಂತ ಸವಿ ಇರಬೇಕು ಅಂತ ಅಂದ್ಕೊಂಡೆ ಅಂದವಳ. ನೋಡ್ರಿ, ಮೊದಲು ಅವಳ ತರ್ಕದಿಂದ ರಾಜ ಸಂತುಷ್ಟನಾಗ್ತಾನ. ಹೌದು ಮಗಳೇ ಅಂದವ, ಮಾಂಸ ತಿನ್ಲಿಕ್ಕೆ ಬಹಳ ರುಚಿ ಇರ್ತದ ಅಂತ ಹೇಳಿ ಅವಳಿಗೆ ಬಹುಮಾನ ಕೊಟ್ಟು ಅವ ಏನ್ ಮಾಡ್ಲಿಕ್ಕತ್ತಾನ, ಕಳಿಸಿಕೊಡ್ಲಿಕ್ಕತ್ತಾನ. ಈಗ ಎರಡನೇ ನಂಬರ್ ಬಂತೀಗ. ಎರಡನೇ ಹುಡುಗಿಯನ್ನ ಕರೆಸಿದ. ನೆನ್ನೆ ಸಂಜೆ ಮರದ ಕೆಳಗೆ ಕೂತು ನೀನೇನು ಮಾತಾಡ್ತಾ ಇದ್ದೆ ಅಂತ ಕೇಳಿದವ. ಆಕೆ ಸೇಮ್ ಡೈಲಾಗ್. ನಾನು ನಿಮ್ ಬಗ್ಗೆ ಮಾತಾಡಿಲ್ಲ ಅಂದ್ಲವಳು. ಅದ್ ನನಗೆ ಗೊತ್ತದ ಅನ್ನವ. ಆದ್ರ ನೀ ಏನ್ ಮಾತಾಡಿದ್ರಿ ಅದನ್ನ ಹೇಳು ಅಂತ ಹೇಳಿಕತ್ತಾಳ. ನೋಡ್ರಿ, ಅವಳು ಹೇಳಿಕತ್ತಾಳ, ಓಹೋ, ಮದುರೆಯ ರುಚಿಯ ಮುಂದೆ ಯಾವುದೂ ಇಲ್ಲ ಅಂತ ನಾ ಹೇಳಿದೆ ಅಂದಕ್ಕೆ. ನೋಡ್ರಿ, ಮದುರೆಯ ರುಚಿ ಮುಂದೆ ಯಾವ ರುಚಿ ಇಲ್ಲ. ನೋಡ್ರಿ, ಅದಕ್ಕ ರಾಜ ಮತ್ತೆ ಪ್ರಶ್ನೆ ಮಾಡ್ತಾನೆ, ನೀನ್ ಯಾರ ಮಗಳು? ಅವ್ರು ಹೇಳ್ದಿಕ್ತಾಳ, ನಾನು ಪುರೋಹಿತರ ಮಗಳು. ನೋಡ್ರಿ, ಬಹಳ ವಿಚಿತ್ರ ಅದ ಇದು. ನಿಜವಾಗಿಯೂ ತಮಾಷೆ ಅನ್ಸಕತ್ತವನಿಗೆ. ನೋಡ್ರಿ, ಪುರೋಹಿತರು ಬರೀ ಮದುವೆ ಹೆಸರು ಕೇಳಿದ್ರೆ ಮುರಿತಾರ ಅವ್ರು. ಅಂಥದ್ರಲ್ಲಿ ನಿನಗ ಅದರ ರುಚಿ ಹೇಗೆ ಗೊತ್ತು ಕೇಳಿದವ. ಆ ಹುಡುಗಿ ಹೇಳಿಕತ್ತಾಳ, ನೋಡ್ರಿ, ಇವತ್ತು ಲಾಕ್ಡೌನ್ ಆಗಿದೆ, ನಿಮ್ಗೆಲ್ಲ ಗೊತ್ತದ. ಎಲ್ಲ ಬಂದದ. ಮದ್ಯದ ಅಂಗಡಿ, ಕಿರಾಣಿ ಅಂಗಡಿ ಜೋಡಿ ಚಾಲು ಇರ್ತಾವ 10 ಗಂಟೆಯವರೆಗೆ. ಯಾಕಂದ್ರ ಸರ್ಕಾರದ ಸಲಾಯಿನ್ ಅದು ಬಂದಾತು. ಸರ್ಕಾರ ಬಂದ. ನೋಡ್ರಿ, ಬಹುಶಃ ಆ ಹೆಣ್ಮಗಳು ಗುರ್ಚಾಳ ಅಂತ ಕಾಣುತ್ತ. ಬಹುಶಃ ಅವಾಗಿನ ಪ್ರಾಚೀನ ಕಾಲದಲ್ಲಿನೇ ಆ ಹೆಣ್ಮಗಳಿಗೆ ಗೊತ್ತದ ಇದು ಜನಪದ ಕತೆ. ಇವತ್ತು ನಮ್ಮ ಸರ್ಕಾರ ನಿಂತಿದ್ದ ಅದ್ರ ಮ್ಯಾಲ. ನೋಡ್ರಿ, ಪ್ರಶ್ನೆ ಮಾಡಿದವ ಆ ಹುಡುಗಿ. ಹಿಂಗ ಕೇಳಲಿಕತ್ತಾನ, ನೀನ್ ಇಂಥವನ ಮಗಳಾಗಿ ನೀನ್ ಹ್ಯಾಗ ಹೇಳಲಿಕತ್ತೀಯ ಅಂತ. ನೋಡ್ರಿ, ಆಕೆ ಅಂದ್ಲ, ಹೌದು ನಿಜ ಅಂದ್ಲಕ್ಕೆ, ನಾನೆಂದು ಮದುವೆ ಕುಡ್ದಿಲ್ಲ, ಆದ್ರೆ ಅದು ಅಷ್ಟು ಸವಿ ಅಂತ ನಾ ಅರ್ಥ ಮಾಡ್ಕೋಬಲ್ಲೆ ಅಂದ್ಲವಳ. ಯಾಕೆಂದ್ರೆ ನಾನು ಮನೆಯ ಉಪ್ಪರಿಗೆ ಮ್ಯಾಗ ನಿಂತ ಪಾಠ ಓದ್ತೀನಿ. ಈ ಕೆಳಗಡೆ ಕೆಲವು ಮದುವೆ ಮಾರಾಟ ಮಾಡುವಂತ ಅಂಗಡಿಗಳದಾವ. ನೋಡ್ರಿ, ಒಂದ್ ದಿವಸ ಅಲ್ಲಿಬ್ರು ಬಂದು ಕೂತು ಕುಡ್ದದ್ದನ್ನ ನೋಡಿದೆ. ಬರುವಾಗ ಬಹಳ ಚಂದ ಇದ್ರು, ಆದ್ರ ಹೋಗ್ತಾ ಇರ್ಬೇಕಾದ್ರ ತುರಾಡ್ಕೊತ ಹೊಂಟಿದ್ರು.
ದಾರಿಯಲ್ಲಿಗೆ ತೂರಾಡ್ತಾ ಇದ್ರ, ಗೋಡೆಗೆ ಹೋಗಿ ಡುಕ್ಕಿ ಹೊಡಿಲಿಕತ್ತಿದ್ರ, ಹೆಜ್ಜೆ ಹೆಜ್ಜೆಗೆ ಬೀಳ್ಲಿಕತ್ತಿದ್ರ, ಮತ್ತೆ ಬಿದ್ದು ಏಳ್ಲಿಕತ್ತಿದ್ರ. ಅದನ್ನ ನೋಡಿ ನನಗನಿಸ್ತ, ಅವ್ರ ಬಹುಶಃ ಇನ್ನು ಮುಂದೆ ಎಂದೂ ಮದುವೆ ಕುಡ್ಲಿಕ್ಕಿಲ್ಲ ಅಂತಂತ ವಿಚಾರ ಮಾಡಿದೆ. ಆದ್ರ ನನ್ನ ಊಹೆ ಸುಳ್ಳಾತು ಅನ್ಲವಳ. ಮರದಿನ ಮತ್ತೆ ಬಂದ್ರವ್ರ, ಮತ್ತೆ ಬರುವಾಗ ಸುದ್ದಿದ್ರ, ಹೋಗ್ಬೇಕಾದ್ರ ತೂರಾಡ್ಲಿಕ್ಕತ್ರ. ಅವಾಗ ಅನ್ಸಾಕೈತ್ ನಾನು, ಇಷ್ಟೆಲ್ಲ ಆಗ್ತಾ ಇದ್ರು ಅವ್ರು ಪ್ರತಿದಿನ ಬರ್ತಾರಂತಂದ್ರ ಬಹುಶಃ ಮದುವೆ ಬಹಳ ರುಚಿಯಾಗಿರಬೇಕು. ಇಲ್ದಿದ್ರೆ ಮತ್ತೆ ಯಾರು ಹಿಂಗ ವಾಪಸ್ ಬರ್ತಾರೇನ? ಅದಕ್ಕೆ ನಾ ಅಂದ್ಕೊಂಡೆ, ಮದುವೆ ರುಚಿ. ಹೌದು ಮಗಳೇ ಅಂದ ರಾಜ, ನೀ ಹೇಳೋದು ಸರಿ ಐತಿ. ಮದುವೆ ನಿಜಕ್ಕೂ ರುಚಿಯಾದುದು ಅಂತ ರಾಜ ಅಂದ ಅವಳಿಗೂ ಬಹುಮಾನ ಕೊಟ್ಟ ಕಳಿಸಿದ. ನಂಬರ್ ಬಂತು 3ನೇಯದು. ಮತ್ತ ಅವಳನ್ನ ಕರೆಸಿ ಅದೇ ಪ್ರಶ್ನೆ, ನಿನ್ನೆ ಮರದ ಕೆಳಗೆ ಕೂತ ನೀನೇನು ಮಾತಾಡ್ತಾ ಇದ್ದೆ? ಆಕಿನೂ ಸೇಮ್ ಡೈಲಾಗ್, ಮಹಾಪ್ರಭುಗಳೇ ನಾನು ನಿಮ್ಮ ಬಗ್ಗೆ ಏನೂ ಹೇಳಲಿಲ್ಲ ಅಂದ್ಲವಳ. ನನಗದು ಗೊತ್ತೈತೆ ಅಂದವ. ನೀ ಏನ್ ಹೇಳಿದಿಲ್ಲ ಅದನ್ನ ನಮಗ್ ಹೇಳು ಅಂತಂದವ. ಆಗ ಅವಳು ಹೇಳಿಕತ್ಲ, ಆ ಹುಡುಗಿ, ಪ್ರೀತಿಸುವುದರಷ್ಟು ಸವಿಯಾದುದು ಯಾವುದೂ ಇಲ್ಲ ಅಂತ ಹೇಳೇನಿ ಅಂದ್ಲವಳ. ಪ್ರೀತಿಸುವುದರಷ್ಟು ಸವಿಯಾದುದು ಯಾವುದೂ ಇಲ್ಲ. ನೋಡ್ರಿ, ರಾಜ ಮಾತಾಡ್ಲಿಕ್ಕತ್ತಾನ, ನೀನಿನ್ನೂ ಚಿಕ್ಕ ಪ್ರಾಯದವಳ. ಪ್ರೀತಿ ಪ್ರೇಮದ ಬಗ್ಗೆ ನಿನಗೇನು ಗೊತ್ತ? ನೀನ್ ಯಾರ ಮಗಳು ಅಂತ ಕೇಳಿದವ. ನೋಡ್ರಿ, ಆಕೆ ಹೇಳಿಕತ್ತಾಳ, ನಾನು ಕವಿಯ ಮಗಳು ಅಂತ. ನಾ ಚಿಕ್ಕವಳಿರ್ಬೋದು, ಆದ್ರೆ ನನಗ ಕಣ್ಣು ಕಿವಿ ಅದಾವ ಅಂದವ. ನೋಡ್ರಿ, ಕವಿ ಅಂದ್ಕೂಲೆ ಮಾತಾಡುವಂತಿಲ್ಲ. ರವಿ ಕಾಣದ್ದನ್ನ ಕವಿ ಕಂಡ. ನೋಡ್ರಿ ಪಾಪ, ಇಷ್ಟು ದೊಡ್ಡ ಬ್ರಹ್ಮಾಂಡದೊಳಗ, ಇಷ್ಟು ದೊಡ್ಡ ಸೌರಮಂಡಲದೊಳಗ ಇಂಚಿಂಚನ ನೋಡ್ತಾನ ಅಂತ ನಾವು ತಿಳ್ಕೊಂಡಿವಿ. ಬರೀ ಒಂದಿನ ಬರ್ಲಿ ಅಂದ್ರೆ ಕತಿನೇ ಬೇರೆ. ಆದ್ರ ಅವ ಕಾಣದ್ದನ್ನ ಕವಿ ಕಾಣ್ತಾನ. ಅಂದ್ರೆ ವಿಚಾರ ಮಾಡ್ರಿ ನೀವು, ಕವಿ ಎಷ್ಟು ದೊಡ್ಡವ, ಎಷ್ಟು ಗ್ರೇಟ್. ಅಂಥವನ ಮಗಳು ಇವಳು. ನೋಡ್ರಿ, ಆಕೆ ಹೇಳಿಕತ್ರು, ನಾನು ನೋಡಿದ್ರಿ ಮ್ಯಾಲಿಂದನ ಪ್ರೀತಿಯಲ್ಲಿ ಏನೋ ರುಚಿ ಇರಬೇಕು ಅಂತ. ಯಾಕಂದ್ರೆ ನನ್ನ ತಮ್ಮ ಹುಟ್ಟಿದಾಗ ತಾಯಿ ಬಹಳ ಕಷ್ಟಪಡ್ತಿದ್ಲು. ಅವಳಿಗೆ ಬದುಕಿ ಉಳಿಯಬೇಕು ಅಂತ ಅನಿಸ್ಲಿಲ್ಲ. ಆದ್ರೆ ಕೆಲವು ದಿನಗಳಲ್ಲಿ ಅವಳು ಮತ್ತೆ ನರ್ತಕಿಯಾಗಿ ತನ್ನ ಪ್ರೇಮಿಗಳನ್ನ ಸ್ವಾಗತಿಸಿ ಸತ್ಕರಿಸಲಿಕ್ಕೆ ಪ್ರಾರಂಭ ಮಾಡಿದ್ಲ. ನೋಡ್ರಿ, ಕೆಲವು ಜನ ಇರ್ತಾರೆ, ಏನ್ ಮಾಡ್ಲಿಕ್ಕೆ ಆಗೋದಿಲ್ಲ. ಹೀಗಾಗಿ ನನಗೆ ಅನ್ಸಾಕತ್ತದ, ಪ್ರೀತಿ ಪ್ರೇಮದ ಭಾವನೆಗಳು ಅದಮ್ಯವಾಗಿರಬೇಕು. ಅದಕ್ಕ ಪ್ರೀತಿ ಶ್ರೇಷ್ಠ ಅಂತ ನಾ ತಿಳ್ಕೊಂಡಿದ್ದೀನಿ ಅಂದವಳು. ರಾಜ ಅಂದ, ನೀನು ಸರಿಯಾಗಿನ ಮಾತಾಡಿದಿ, ನಿನ್ನ ಮಾತು ಸರಿನೇ. ಅದಕ್ಕೆ ಅವಳಿಗೂ ಬಹುಮಾನವನ್ನ ಕೊಟ್ಟ ಅವಳನ್ನು ಬೀಳ್ಕೊಡ್ಲಿಕ್ಕತ್ತಾನ. ಈಗ 4ನೇ ಅವಳ ನಂಬರ್ ಬಂದದ. ಅವಳನ್ನು ಕರೆಸಿ ಅದೇ ಪ್ರಶ್ನೆಯನ್ನ ಕೇಳಲಿಕ್ಕತ್ತಾನ. ಉಳಿದವರಂತೆ ಅವಳು ಕೂಡ ಮೊದಲು ನಿಮ್ ಬಗ್ಗೆ ಮಾತಾಡ್ತಾ ಇಲ್ಲ ಅನ್ನೋ ಮಾತೇ ಹೇಳಿದ್ಲ. ನೀ ಏನ್ ಮಾತಾಡಿದ್ದೀಯ ಅದನ್ನ ಹೇಳು ಅಂತಂದವ. ಅದಕ್ಕೆ ಅವಳು ಹೇಳಿದ್ಲು, ಜನ ಸುಳ್ಳು ಹೇಳುವುದನ್ನ ಇಷ್ಟಪಡುತ್ತಾರೆ ಎಂದು ಹೇಳಿದೆ. ಯಾಕಂದ್ರೆ ಸುಳ್ಳು ಹೇಳುವುದರಾಗಿರುವ ಸುಖ ಮತ್ತೊಂದರಾಗಿಲ್ಲ. ಅದಕ್ಕೆ ರಾಜ ಅವಳನ್ನ ಪ್ರಶ್ನೆ ಮಾಡ್ಲಿಕ್ಕತ್ತಾನೆ, ನೀನು ಯಾರ ಮಗಳು ಅಂತ. ನಾನೊಬ್ಬ ರೈತನ ಮಗಳು ಅಂದ್ಲಕ್ಕಿ.
ಸುಳ್ಳು ಹೇಳುವುದರಲ್ಲಿ ಸುಖವಿದೆ ಅಂತ ಹೇಳಿಕತ್ತಿಯಲ್ಲ, ಕಾರಣ ಏನು ಅಂತ ಪ್ರಶ್ನೆ ಮಾಡಿದವ. ನೋಡ್ರಿ, ಆಕೆ ಹೇಳಿಕತ್ತಾಳ, ನೋಡ್ರಿ ಪ್ರತಿಯೊಬ್ರು ಸುಳ್ಳು ಹೇಳ್ತಾರ, ನೀವು ಜರ್ ಇಲ್ಲಿ ಮಟ್ಟ ಹೇಳಿರ್ಲಿಲ್ಲ ಅಂದ್ರೆ ಮುಂದೆ ನೀವು ಹೇಳ್ತೀರಿ ಅಂದ ಬಿಡ. ಅದಕ್ಕೆ ಆಶ್ಚರ್ಯ ಆಗತ್ತ ಅವನಿಗೆ. ಅದು ಕಾನ್ಫಿಡೆಂಟ್ ಆಗಿ ಹೇಳಿಕತ್ತಾಳ, ರೈತನ ಮಗಳು. ನಿನ್ನ ಮಾತಿನ ಅರ್ಥ ಏನು ಅಂತ ಪ್ರಶ್ನೆ ಮಾಡಿದವ. ಅದಕ್ಕೆ ಅವಳು ಪ್ರಶ್ನೆ ಮಾಡಿದ್ಲ, ಅವಳು ಉತ್ತರ ಕೊಡ್ಲಿಕ್ಕತ್ತಾಳ. ನೋಡ್ರಿ, ನಿನ್ನ ಮಾತಿನ ಅರ್ಥ ಏನು ಅಂತ ಕೇಳಿದವ. ಅದಕ್ಕೆ ಅವಳು ಹೇಳಿಕತ್ತಾಳ, ನನಗೆ 2 ಲಕ್ಷ ರೂಪಾಯಿ ಕೊಡಿ, 6 ತಿಂಗಳ ಸಮಯಾವಕಾಶ ಕೊಡಿ, ನಾನು ಹೇಳಿದ ಮಾತನ್ನ ಸಾಧಿಸಿ ತೋರಿಸ್ತೀನಿ ಅಂದ್ಲಬಳು. ರಾಜನಿಗೆ ಕಟ್ಟಿಗೆ ಸಿಲುಕಿಸಿದಳು. ಆದ್ರೂ ಆತ ಅವಳಿಗೆ ಹಣ ಕೊಟ್ಟು 6 ತಿಂಗಳು ಕಾಯ್ತೀನಿ ಅಂತ ಹೇಳಿ ಕಳಿಸಿದ. 6 ತಿಂಗಳ ಬಳಿಕ ಆತ ಅವಳನ್ನು ಆಸ್ಥಾನಕ್ಕೆ ಕರೆಸಿ ತಮ್ಮ ಒಪ್ಪಂದವನ್ನು ನೆನಪು ಮಾಡಿಕೊಟ್ಟ. ಒಪ್ಪಂದವನ್ನು ನೆನಪು ಮಾಡಿಕೊಡ್ಲಿಕ್ಕತ್ತಾನ. ನೋಡ್ರಿ, ಈ ನಡುವ ಆ ಹುಡುಗಿ ಏನು ಮಾಡಿಲ್ಪ ಅಂದ್ರೆ, ರಾಜ ಕೊಟ್ಟಂತ ಹಣದಿಂದ ಭವ್ಯವಾದಂತ ಬಂಗ್ಲೆಯನ್ನ ಕಟ್ಟಿದ್ಲ. ಸೌಧದ ತುಂಬೆಲ್ಲ ಭಿತ್ತಿ ಚಿತ್ರಗಳು, ವರ್ಣಮಯ ಚಿತ್ರಗಳು, ಅತ್ಯಂತ ಅದ್ಭುತವಾಗಿ ಆಕರ್ಷಿಸುವ ರೀತಿಯೊಳಗ ನಿರ್ಮಿಸಿದ್ಲವಳು. ನೋಡ್ರಿ, ಅವಳೀಗ ರಾಜನಿಗೆ ಹೇಳಿಕತ್ತಾಳ, ನೀವು ನನ್ನ ಜೊತೆ ಬನ್ನಿ, ಅಲ್ಲಿ ದೇವರನ್ನ ಕಾಣುವಿರಿ. ನೋಡ್ರಿ, ಕರ್ಕೊಂಡು ಹೋಗ್ಬೇಕಾದ್ರೆ ರಾಜ ಸಹಿತ ಒಬ್ಬನ ಬರ್ಲಿಲ್ಲ, ತನ್ನ ಜೊತೆ 2 ಮಂತ್ರಿನ ಕರ್ಕೊಂಡು ಬಂದವ. ನೋಡ್ರಿ, 2 ಕರ್ಕೊಂಡು ಬಂದು ಅವಳು ಏನ್ ಮಾಡ್ಲಿಕ್ಕತ್ತಾಳೆ ಅಂತಂದ್ರೆ, ನೋಡ್ರಿ ಅವ್ರಿಗೆ ಹೇಳಲಿಕ್ಕತ್ತಾಳವ ರಾಜನಿಗೆ, ನೀವು ಇಲ್ಲಿ ದೇವರನ್ನ ಕಾಣುವಿರಿ ಎಂದ್ಲಬಳು. ಯಾಕೆಂತಂದ್ರೆ ಇದು ದೇವರ ವಾಸಸ್ಥಳ. ಅವನು ಒಂದು ಸಲಕ್ಕೆ ಒಬ್ಬರಿಗೆ ಮಾತ್ರ ಕಾಣ್ತಾನೆ. ಆದ್ರೆ ಒಂದು ಕಂಡೀಷನ್ ಅದ ಅಂದ್ರು, ಅವನು ಸೂಳೆಯ ಮಗನಿಗೆ ಮಾತ್ರ ಪ್ರತ್ಯಕ್ಷನಾಗುವುದಿಲ್ಲ. ನೋಡ್ರಿ ಅವಳ ಕಂಡೀಷನ್. ಈಗ ನೀವು ಒಬ್ಬೊಬ್ಬರಾಗಿ ಆ ಸೌಧದ ಒಳಗೆ ಹೋಗಿ, ಯಾರು ಫಸ್ಟ್ ಹೋಗಾರ ಕೇಳಿದ್ಲು. ನೋಡ್ರಿ ಕಂಡೀಷನ್, ಸೂಳಿಯ ಮಗನಿಗೆ ನೋಡ್ರಿ ರಾಜ ಹೇಳಿಕತ್ತಾನ, ಮೊದಲು ಮಂತ್ರಿಗಳನ್ನ ಹೋಗ್ಲಿ ಅಂದವ, ನಾನು ಕಡೆಗೆ ಹೋಗ್ತೀನಿ ಅಂತ ಹೇಳ್ತಾನ. 2 ಮಂತ್ರಿಗಳು ಹೆಂಗಿದ್ದನ್ನು ಕರ್ಕೊಂಡು ಬಂದಿದ್ದ, ಅದ್ರಾಗ ಒಬ್ಬನನ್ನ ಸೌಧದ ಒಳಗೆ ಕಳಿಸಿದ. ಒಂದು ಪ್ರಶಾಂತವಾದ ಕೊಠಡಿ ಪ್ರವೇಶ ಮಾಡ್ಲಿಕ್ಕತ್ತಾನೆ. ದೇವರಿಗಾಗಿ ಹುಡುಕಾಡಿ ತನ್ನಷ್ಟಕ್ಕ ತಾನೇ ಹೇಳ್ಕೊಂಡ. ನೋಡ್ರಿ, ಎಷ್ಟು ಪ್ರಶಾಂತವಾದ ಸ್ಥಳ ಇತ್ತು ಅಂತಂದ್ರ, ಆ ಪ್ರದೇಶವನ್ನ, ಆ ಸೌಧವನ್ನ ಒಳಹೊಕ್ಕಾಗ ಇಲ್ಲಿ ನಕ್ಕಿ ದೇವರದಾನ ಅಂತ ಅನ್ಸಾಕೈತ ಅವನಿಗೆ, ಮಂತ್ರಿಗೆ. ಆದ್ರ ಅವನು ನನಗೆ ಪ್ರತ್ಯಕ್ಷನಾಗ್ತಾನವೋ ಇಲ್ಲೋ ಯಾರಿಗೆ ಗೊತ್ತು. ಯಾಕೆಂತಂದ್ರೆ ನಾನು ಸುಳಿಗೆ ಹುಟ್ಟಿದವನಿದ್ರೂ ಇರಬಹುದು. ನೋಡ್ರಿ, ಅವನೊಳಗ ಡೌಟ್ ಸ್ಟಾರ್ಟ್ ಆಗಿದೆ. ಅದಕ್ಕವ ಅಲ್ಲಿ ಇಲ್ಲಿ ನೋಡಿದ ದೇವರನ್ನ ಹುಡುಕ್ಲಿಕ್ಕತ್ತಾನ. ಕಣ್ಣುಗಳಿಗೆ ಆಯಾಸ ಆತ ಹುಡುಕಿ ಹುಡುಕಿ. ಆದ್ರೆ ದೇವರು ಪ್ರತ್ಯಕ್ಷ ಆಗ್ತಾ ಇಲ್ಲ. ಆಗ ತನ್ನಷ್ಟಕ್ಕೆ ತಾನೇ ಹೇಳ್ಕೊಂಡವ, ನಾ ಹೊರಗೆ ಹೋಗಿ ಏನಾದ್ರೂ ದೇವರನ್ನ ಕಂಡಿಲ್ಲ ಅಂದಿದ್ದೀಯಾದ್ರೆ ಅನಾಹುತ ಆಗ್ತದ. ಅದಕ್ಕ ದೇವರನ್ನ ಕಂಡಿಲ್ಲ ಅನ್ನಬಾರದು. ಹಾಗೆ ಹೇಳಿದ್ದೀಯಾದ್ರೆ ನಾನೊಬ್ಬ ಸುಳಿ ಮಗ ಅಂತೇಳಿ ಜನ ಭಾವಿಸ್ತಾರೆ. ಅದಕ್ಕೆ ನಾ ದೇವರನ್ನ ಕಂಡೆ ಅಂತಾನೆ ಹೇಳಬೇಕು ಅಂತ ನಿಶ್ಚಯಿಸಿದ. ಹೊರಗೆ ಬಂದ. ರಾಜ ಫಸ್ಟ್ ಕೇಳಲಿಕ್ಕತ್ತಾನ ಮಂತ್ರಿಯನ್ನ, ದೇವರನ್ನ ಕಂಡೆಯಾ? ಹೌದು ಸ್ವಾಮಿ,
ನಾನು ನಿಮ್ಮನ್ನ ಕಾಣುವಂಗ ಅವನನ್ನು ಕಂಡೆ ಅಂದವ. ನಿಜವಾಗಿಯೂ ದೇವರನ್ನ ಕಂಡೆಯ ಪ್ರಶ್ನೆ ಮಾಡ್ತಾನವ. ಅವನಿಗೋ ಆಶ್ಚರ್ಯ. ಹೌದು ಸ್ವಾಮಿ, ನಿಜವಾಗಿಯೂ ಹೇಳಲಿಕ್ಕತ್ತನವ. ಅವ ಏನ್ ಹೇಳಿದ ಅಂತ ಕೇಳಿದವ. ನಾನು ಹೇಳಿದ ಮಾತನ್ನ ಯಾರಿಗೂ ಹೇಳಬಾರದು ಅಂತಂದಾನ ಅಂದವ. ಈಗ ಎರಡನೇ ಮಂತ್ರಿ ಒಳಗೆ ಹೋಗ್ಲಿಕ್ಕೆ ರಾಜ ಅಗ್ನಿಯನ್ನ ಮಾಡ್ಲಿಕ್ಕತ್ತಾನ. ಈ ಎರಡನೇ ಮಂತ್ರಿ ಒಳಗೆ ಹೋಗೋಕ್ಕಿಂತ ಮೊದಲ ತನ್ನ ಬಗ್ಗೆ ತನಗ ಡೌಟ್ ಸ್ಟಾರ್ಟ್ ಆಗ್ಯದ. ನಾನು ಸೂಳಿಗೆ ಹುಟ್ಟಿರಬಹುದು. ಯಾಕಂದ್ರೆ ಫಸ್ಟ್ ಮಂತ್ರಿ ನೋಡಿ ಬಂದಾನು. ಅವನ ಆತ್ಮವಿಶ್ವಾಸ ಇಲ್ಲೇ ಕಳ್ಕೊಂಡಾನೀಗ. ಒಳಗೆ ಹೋಗುವ ಮುಂಚೆನೆ ಆತ್ಮವಿಶ್ವಾಸದ ಕೊರತೆ ಕಾಡ್ಲಿಕ್ಕತ್ತದ ಅವನಿಗೆ. ಇವ ಒಳಗೆ ಹೋದ. ಭವ್ಯವಾದಂತ ಕೊಠಡಿ, ಸುತ್ತೆಲ್ಲ ಕಣ್ಣು ಹಾಯಿಸ್ಲಿಕ್ಕತ್ತಾನ. ದೇವರನ್ನ ನೋಡ್ಲಿಕ್ಕತ್ತಾನ. ದೇವರು ಕಾಣ್ತಾ ಇಲ್ಲ. ಇವಾಗ ಕನ್ಫರ್ಮ್ ಆತ, ಬಹುಶಃ ನಾನು ಸೂಳೆಯ ಮಗನೇ ಇರಬೇಕು ಅಂತ. ಅದಕ್ಕಾಗಿನ ದೇವರು ನನಗೆ ಪ್ರತ್ಯಕ್ಷ ಆಗಿಲ್ಲ ಅಂದ್ಕೊಂಡವ. ಆದ್ರೆ ಅದನ್ನು ಹೊರಗೆ ಹೇಳುವಂತಿಲ್ಲ. ನಾನು ಸೂಳೆ ಮಗ ಅಂತೇಳಿ ಗೊತ್ತಾದ್ರ ಅವಮಾನವನ್ನ ಅನುಭವಿಸ್ಬೇಕಾಗ್ತದೆ. ಅದಕ್ಕೆ ನಾನು ಹೊರಗೆ ಹೋಗಿ ದೇವರನ್ನ ಕಂಡೆ ಅಂತ ಹೇಳುವುದೇ ಸೂಕ್ತ ಅನಿಸ್ತವನಿ. ಅದ ರೀತಿ ವಿಚಾರ ಮಾಡಿದಂಗನ ಹೊರಗೆ ಬಂದ. ನಾನು ದೇವರನ್ನ ಕಂಡೆ ಅಂತ ಹೇಳಿ ಅವನ ಜೋಡಿ ಮಾತಾಡಿದೆ ಅಂತ ಹೇಳಿ ರಾಜನಿಗೆ ಬಂದು ಹೇಳಲಿಕ್ಕತ್ತನವ. ಬಹುಶಃ ಇಬ್ಬರು ಓಕೆ ಅಂದಾಗ ರಾಜನಿಗೂ ಧೈರ್ಯ ಬಂತೀಗ. ರಾಜ ಸೌಧವನ್ನ ಪ್ರವೇಶ ಮಾಡ್ಲಿಕ್ಕತ್ತಾನ. ನೋಡ್ರಿ, ಸೌಧದ ಒಳಗೆ ರಾಜ ಅತ್ಯಂತ ಧೈರ್ಯದಿಂದ ಒಳ ನುಗ್ಗಿದ. ಸುತ್ತೆಲ್ಲ ದೃಷ್ಟಿ ಹರಿಸಲಿಕ್ಕತ್ತಾನ. ಆದ್ರೆ ಎಲ್ಲಿಯೂ ದೇವರ ಸುಳಿವಿಲ್ಲ. ಅವನಿಗೆ ಕಸಿವಿಸಿ ಆಗಲಿಕ್ಕೆ ಪ್ರಾರಂಭ ಆಯಿತು. ನನ್ನ ಇಬ್ಬರು ಮಂತ್ರಿಗಳು ದೇವರನ್ನ ಕಂಡಿದ್ದಾರೆ. ಅವರು ನಿಜಕ್ಕೂ ಅಪ್ಪನಿಗೆ ಹುಟ್ಟಿದವರೇ ಇರಬೇಕು. ಆದ್ರೆ ದೇವರು ನನಗೆ ಕಾಣ್ತಾ ಇಲ್ಲ. ಬಹುಶಃ ನಾನು ಸೂಳೆಯ ಮಗನೇ ಇರಬೇಕು. ಅದಕ್ಕೆ ದೇವರು ಪ್ರತ್ಯಕ್ಷ ಆಗ್ತಾ ಇಲ್ಲ. ನೋಡ್ರಿ, ಈ ವಿಷಯವನ್ನ ಬಹಿರಂಗ ಮಾಡಬಾರ್ದು. ಒಂದ್ ವೇಳೆ ಬಹಿರಂಗ ಆದ್ರ ಭಾರಿ ದೊಡ್ಡ ಗೊಂದಲ ಆಗ್ತದೆ. ಅದಕ್ಕೆ ನಾನು ಹೊರಗೆ ಹೋಗಿ ದೇವರನ್ನ ನೋಡಿದ್ದೇನೆ ಅಂತ ಹೇಳಿ ಬಿಡ್ತೀನಿ ಅಂತ ನಿಶ್ಚಯಿಸಿ ಅದೇ ನಿರ್ಧಾರದಿಂದ ಹೊರಗೆ ಬರ್ಲಿಕ್ಕತ್ತಾನ. ನೋಡ್ರಿ, ತಕ್ಷಣ ನೋಡ್ರಿ ರಾಜ ಇಕ್ಕಟ್ಟಿನಾಗ ಸಿಕ್ಕಾನ. ನೋಡ್ರಿ, ಹೊರಗೆ ಬರುವುದೇ ತಡ ಆ ಹುಡುಗಿ ಕೇಳಲಿಕ್ಕತ್ತಾಳೆ, ಮಹಾಪ್ರಭುಗಳೇ, ನೀವು ದೇವರನ್ನ ಕಂಡಿರಾ? ಹೌದೌದು, ನಾನು ದೇವರನ್ನ ಕಂಡಿದ್ದೇನೆ ಅಂದವ. ಅತಿ ದೃಢವಾದ ಧ್ವನಿಯೊಳಗೆ ಹೇಳಲಿಕ್ಕತ್ತಾನ. ನಿಜವಾಗಿಯೂ ಕೇಳಿದವ. ಖಂಡಿತವಾಗಿಯೂ ನೋಡಿದ್ದೇನೆ ಅಂದವ. ಇದೇ ಪ್ರಶ್ನೆಯನ್ನ ಆ ಹುಡುಗಿ 3 ಬಾರಿ ಕೇಳಲಿಕ್ಕತ್ತಾಳ. ಅವಳಿಗೆ 3 ಬಾರಿ ರಾಜ ಗಲಿಬಿಲಿಗೊಳ್ಳದನೆ ಸುಳ್ಳು ಹೇಳಿದ. ಆಗ ಹುಡುಗಿ ಹೇಳಲಿಕ್ಕತ್ತಾಳ, ಮಹಾರಾಜರೇ, ನಿಮಗ ಆತ್ಮ ಸಾಕ್ಷಿ ಅನ್ನೋದಿಲ್ವಾ? ನೋಡ್ರಿ, ದೇವರು ಅಂತಂದ್ರ ದೇವರು ಎಂದರೆ ನಮ್ಮ ವಚನಕಾರರು ಒಂದು ಮಾತನ್ನು ಹೇಳ್ತಾರೆ. ಮರದೊಳಗೆ ಮಂದಾಗ್ನಿಯ ಉರಿಯದಂತಿರಿಸಿದೆ, ನೊರೆವಾಲೊಳಗೆ ತುಪ್ಪದ ಕಂಪಿಲ್ಲದಂತಿರಿಸಿದೆ, ಶರೀರದೊಳಗೆ ಆತ್ಮವ ಆರು ಕಾಣದಂತಿರಿಸಿದೆ, ನೀ ಬೆರೆಸಿದ ಭೇದಕ್ಕೆ ಬೆರಗಾದೆನಯ್ಯ ರಾಮನಾಥ. ನೋಡ್ರಿ, ಜೇಡರ ದಾಸಿಮಯ್ಯ ಒಂದು ಮಾತನ್ನ ಹೇಳ್ತಾನವ. ದೇವರು ಯಾವ ರೀತಿ ಇದ್ದಾನೆ ಅಂತಂದ್ರೆ,
ಆತ್ಮಸ್ವರೂಪ. ನೋಡ್ರಿ, ಅವ ಉದಾಹರಣೆ ಕೊಡುವಂತ ಹೋಲಿಕೆಗಳನ್ನು ನೋಡ್ರಿ. ದೇವರು ಕಣ್ಣಿಗೆ ಕಾಣುವ ವಸ್ತು ಅಲ್ಲ. ಮರದೊಳಗೆ ಮಂದಾಗ್ನಿಯ ಉರಿಯದಂತಿರಿಸಿದೆ. ನೋಡ್ರಿ, ಕಟ್ಟಿಗೆ ಅದ, ನೋಡ್ಲಿಕ್ಕೆ ಕಟ್ಟಿಗೆ ಕಾಣ್ಲಿಕ್ಕತ್ತದ, ಆದ್ರ ಕಟ್ಟಿಗೆಯೊಳಗೆ ಬೆಂಕಿ ಇಟ್ಟಾನವ. ಬೆಂಕಿ ಕಾಣೋದಿಲ್ಲ, ಆದ್ರ ಕಟ್ಟಿಗೆಗೆ ಬೆಂಕಿ ಹಚ್ಚಿದ್ರ ಬೆಂಕಿ ಹತ್ತದ. ನೊರೆ ವಾಲೊಳಗೆ ತುಪ್ಪದ ತಂಪಿಲ್ಲದಂತಿರಿಸಿದೆ. ಹಾಲದ, ತುಪ್ಪ ಕಾಣಂಗಿಲ್ಲ, ಆದ್ರ ಹಾಲಿನಿಂದನ ತುಪ್ಪ ತಯಾರಾಗ್ತದೆ. ನೋಡ್ರಿ, ಎಂಥ ಅದ್ಭುತ ಮಾತು. ಹಾಲಿನಿಂದನೇ ತುಪ್ಪ, ಆದ್ರೆ ತುಪ್ಪ ಕಾಣೋದಿಲ್ಲ ಹಾಲಿನಾಗ. ಕರೆಂಟ್ ಅದ, ಕಾಣೋದಿಲ್ಲ, ಪಲ್ ಹತ್ತದ, ಮುಟ್ಟಿ ನೋಡಿದ್ರೆ ಹಿಂದೆ ಒದಿತದ. ದೇವ್ರು ಹೆಂಗದನಂತಂದ್ರೆ ಹಿಂಗದನ. ದೇವರದಾನೆ, ದೇವರು ಇದ್ದಾನೆ, ಆದ್ರೆ ಕಾಣೋದಿಲ್ಲ. ಆತ್ಮಸ್ವರೂಪಿ. ಅದಕ್ಕೆ ಅವಳು ಹೇಳಿಕತ್ತಾಳೆ. ತಕ್ಷಣ ಆ ಹುಡುಗಿ ನಿಷ್ಠೂರ ವಾಕ್ಯಗಳನ್ನ ಹೇಳಿದ್ಲು ಅವಳು. ನೋಡ್ರಿ, ನಾನು ನಿಮ್ಗೇನ್ ಹೇಳಿದ್ನಿ, ಇಲ್ಲಿಯವರೆಗೆ ನೀವು ಒಂದು ವೇಳೆ ಸುಳ್ಳು ಹೇಳದೆ ಇದ್ದಿದ್ರೆ ಒಂದು ದಿನ ನೀವು ಕೂಡ ಸುಳ್ಳು ಹೇಳ್ತೀರಿ ಅಂತ ಹೇಳಿದ್ದೆ. ಆ ಮಾತುಗಳ ನೆನಪಿಗೆ ಬಂದು ಇಲ್ಲಿ ನಗಲಿಕತ್ತಾರ. ರಾಜ ಕೂಡ ನಗಲಿಕತ್ತಾರ. ದೇವರನ್ನ ಕಂಡಿಲ್ಲ ಅಂತ ಒಪ್ಕೊಂಡೆ. ರಾಜ ದೇವರನ್ನ ಕಂಡಿಲ್ಲ ಅಂತ ಒಪ್ಕೊಂಡ. ಇಬ್ರು ಮಂತ್ರಿಗಳು ಕೂಡ ಲಜ್ಜಿತರಾಗ್ಲಿಕತ್ತಾರ, ತಾವು ತಪ್ಪು ಒಪ್ಕೊಳ್ಲಿಕತ್ತಾರ. ನೋಡ್ರಿ, ಆ ಹುಡುಗಿ ಕೇಳಲಿಕತ್ತಾಳೆ, ಮಹಾರಾಜರೇ, ನಾವು ಬಡವರು, ನಮ್ಮ ಜೀವ ಉಳಿಸಿಕೊಳ್ಳಲಿಕ್ಕೆ ಆಗೊಮ್ಮೆ ಯುಗೊಮ್ಮೆ ನಮಗೆ ಸುಳ್ಳು ಹೇಳ್ಬೇಕಾಗ್ತದ. ಆದ್ರೆ ನಿಮಗೆ ಯಾವ ಭಯ? ಯಾಕಂದ್ರೆ ನೀವು ರಾಜ. ನೀವು ಯಾಕೆ ಸುಳ್ಳು ಹೇಳಿದ್ರಿ? ಅದಕ್ಕೆ ಹೇಳಿಕತ್ತಾಳೆ, ಸುಳ್ಳು ಹೇಳುವುದರಲ್ಲಿ ಏನೋ ಆಕರ್ಷಣೆ ಇದೆ. ಸುಳ್ಳು ಹೇಳುವವರ ಪಾಲಿಗೆ ಅದು ಅತ್ಯಂತ ಸವಿಯಾದದು. ನೋಡ್ರಿ, ಸುಳ್ಳಿನಾಗ ಸುಖ ಅನ್ನೋದನ್ನ ಪ್ರೂವ್ ಮಾಡ್ಲಿಕ್ಕತ್ತಾಳೆ ರೈತನ ಮಗಳು. ನೋಡ್ರಿ, ತನ್ನನ್ನ ಸೋಲಿಸಲು ಆ ಹುಡುಗಿ ಹೂಡಿದಂತ ಹೂಟ ಏನದಲ್ಲ, ರಾಜನಿಗೆ ಬೇಸರ ಆಗ್ಲಿಲ್ಲ. ಬದಲಿಗೆ ಅವಳ ಬುದ್ಧಿವಂತಿಕೆಗೆ, ಅವಳ ಆತ್ಮವಿಶ್ವಾಸಕ್ಕೆ ಆತ ಮರುಳಾಗ್ಲಿಕ್ಕತ್ತಾನೆ, ಅವಳನ್ನು ಒರೆಸ್ಲಿಕ್ಕತ್ತಾನೆ. ನೋಡ್ರಿ, ಮನುಷ್ಯನಿಗೆ ಯಾವಾಗ ಅದೃಷ್ಟ ಕುಲಾಯಿಸದ ಹೇಳಿಕ್ ಆಗೋದಿಲ್ಲ. ನೋಡ್ರಿ, ವಿದ್ಯೆ ಹಂಗದ, ಬುದ್ಧಿ ಹಂಗದ, ವಿದ್ವತ್ ಹಂಗದ. ನೋಡ್ರಿ, ವಿದ್ವತ್ತಿನಿಂದ, ತನ್ನ ಜ್ಞಾನದಿಂದ ರಾಜನನ್ನ ಬಾಗುವಂತೆ ಮಾಡ್ಲಿಕ್ಕತ್ತಾಳ. ಅದಕ್ಕಾಗಿ ನಮ್ಮ ಕಡೆ ಸರ್ವಜ್ಞ ಒಂದು ಮಾತನ್ನು ಹೇಳ್ತಾನೆ ಸ್ನೇಹಿತರೆ, ವಿದ್ಯೆ ಉಳ್ಳವನ ಮುಖವು ಮುದ್ದು ಬರುವಂತಿಕ್ಕು. ಏನದ? ವಿದ್ಯೆ ಉಳ್ಳವನ ಮುಖವು ಮುದ್ದು ಬರುವಂತಿಕ್ಕು. ವಿದ್ಯೆ ಇಲ್ಲದವನ ಬರಿಮುಖವು ಹಾಳೂರ ಹದ್ದಿನಂತಿಕ್ಕು ಸರ್ವಜ್ಞ. ವಿದ್ಯೆ ಇದ್ದವನ ಮುಖ ಮುದ್ದು ಕೊಡುವಂಗಿರ್ತಾ ಇದ್ದ. ನೋಡ್ರಿ, ಒಬ್ಬ ಬಡ ಹುಡುಗಿ ರಾಣಿ ಆಗ್ಲಿಕ್ಕತ್ತಾಳ. ಯಾಕಂತಂದ್ರೆ ವಿದ್ವತ್ತಿನಿಂದ ಜಗತ್ತನ್ನ ಗೆಲ್ಲಬಹುದು. ಎಲ್ಲಿ ವಿದ್ವತ್ತಿದೆಯೋ ನೋಡ್ರಿ, ಹಣ ಶೂನ್ಯ. ಅಲ್ಲಿ ಜ್ಞಾನದಿಂದಲೇ ಇಹವು. ನೋಡ್ರಿ, ಜ್ಞಾನಕ್ಕೆ ಅಷ್ಟು ಬೆಲೆ ಅದ. ಅಂದ್ರ ತನ್ನ ಜ್ಞಾನವಂತಿಕೆಯಿಂದ, ತನ್ನ ಬುದ್ಧಿವಂತಿಕೆಯಿಂದ, ತನ್ನ ಆತ್ಮವಿಶ್ವಾಸದಿಂದ ರಾಜನನ್ನ ಮರುಳು ಮಾಡಿದಳು. ಮರುಳು ಅಷ್ಟ ಮಾಡಲಿಲ್ಲ, ಅವನನ್ನ ವರಿಸಿದಳು, ಅವನ ರಾಣಿಯಾದಳು. ಮುಂದ ಅವನ ಖಾಸಗಿ ಮತ್ತು ಸಾರ್ವಜನಿಕ ಎಲ್ಲಾ ವ್ಯವಹಾರಗಳನ್ನ ಅಂದಿನಿಂದ ಅವಳೇ ಮಾಡ್ಲಿಕ್ಕೆ ಪ್ರಾರಂಭ ಮಾಡ್ತಾಳೆ. ಕಾರಣ ಅವಳನ್ನ ಆತ ನಮ್ರ ಸಚಿವೆಯಾಗಿ ನೇಮಕ ಮಾಡ್ತಾನೆ. ಮುಂದೆ ಅವಳ ಬುದ್ಧಿವಂತಿಕೆ ಹೆಚ್ಚಿದಂತ ಅವಳ ಕೀರ್ತಿ ಕೂಡ ನಾನಾ ದೇಶಕ್ಕೆ ಹಬ್ಬಲಿಕ್ಕೆ ಪ್ರಾರಂಭವಾಗ್ತದೆ. ಅಂದ್ರ ವಿದ್ವತ್ ಇದ್ರೆ, ಜ್ಞಾನ ಇದ್ರೆ, ಬುದ್ಧಿ ಇದ್ರೆ, ಆತ್ಮವಿಶ್ವಾಸ ಇದ್ರೆ ಜಗತ್ತಿನಲ್ಲಿ ಏನೆಲ್ಲವನ್ನ ನಾವು ಸಾಧಿಸಲಿಕ್ಕೆ ಸಾಧ್ಯ ಎನ್ನುವಂತಹ ಆಶಯವನ್ನ ಹೊಂದಿದೆ ಈ ಕತೆ. ಇಲ್ಲಿಗೆ ಈ ಜನಪದ ಕಥೆಯನ್ನ ಮುಗಿಸಲಿಕ್ಕತ್ತೀವಿ. ನಿಮ್ಮ ಕಥೆನೂ ಮುಗಿಲಿಕ್ಕತ್ತದ.
ನಮಸ್ಕಾರ.